ನೋಡಿ ಉಸ್ಕೂರಿನ ಜಾತ್ರೆ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ನೋಡಿ. ನಿಮಗೆ ಜಾಯಿಂಟ್ ವೀಲರ್ ಎಲ್ಲರೂ ಆಗ್ತಿದ್ದಾರೆ, ಎಲ್ಲ ಬಂದ್ಬಿಟ್ಟವ್ರೆ ನೋಡಿ. ಇಲ್ಲೆಲ್ಲ ಫುಲ್ಲು ನೈಟ್ ಅಂತೂ ನೋಡ್ಲಿಕ್ಕಂತೂ ಸೂಪರಾಗಿರುತ್ತೆ. ಜಾತ್ರೆ ಅಂತೂ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. 13ನೇ ತಾರೀಕಿದೆ, ನಾನು ಇಲ್ಲಿಗೆ ಬರ್ತೀನಿ, ಆ ನೈಟು ವೀಡಿಯೋ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲದು ಕೂಡ ಈ ಫೀಲ್ಡಲ್ಲಿ ಫುಲ್ಲು ಕವರ್ ಆಗುತ್ತೆ, ಫುಲ್ಲು ಎಲ್ಲ ಕವರ್ ಆಗಿಬಿಡುತ್ತೆ ಇಲ್ಲೆಲ್ಲ. ಅದೇ ಉಸ್ಕೂರು, ಇದೆಲ್ಲ ಉಸ್ಕೂರೇ, ಇದೇ ಊರು. ಅಲ್ಲಿ ಮಧುರಮ್ಮನ ದೇವಸ್ಥಾನ ತೋರಿಸ್ತೀನಿ ಬನ್ನಿ, ಇವಾಗ ಅಲ್ಲಿಗೆ ಹೋಗೋಣ. ಹಾಗೆ ಕುರ್ಜಿಗಳು ಎಲ್ಲಿ ಆಗ್ತದೆ ಅಂದರೆ ರಥಗಳು ಎಲ್ಲ ತಯಾರಾಗ್ತದೆ ಬೇರೆ ಕಡೆ ಎಲ್ಲ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೈರೆಕ್ಟ್ಲಿ ತೋರಿಸ್ತೀನಿ ಅಂತ ಜಾತ್ರೆ ನಿಮಗೆ. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಂದರೆ ನೈಟ್ ಬಂದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಇನ್ನೂ ಆಗ್ತಾ ಇದ್ದಾರೆ ಇವಾಗ. 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ, ನಾಳೆನೇ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಇಲ್ಲೆಲ್ಲ. ನೋಡಿ ಇದೇ ಉಸ್ಕೂರು. ಉಸ್ಕೂರಲ್ಲಿ ಫೇಮಸ್ ಏನಂದರೆ ಮದ್ದೂರಮ್ಮನ ಟೆಂಪಲ್, ಮದ್ದೂರಮ್ಮನ ದೇವಸ್ಥಾನ ಫುಲ್ಲು ಫೇಮಸ್ ಇಲ್ಲಿ ನೋಡಿ. ಹಾಗೆ 13ನೇ ತಾರೀಕು ಅಂದರೆ 13ನೇ ತಾರೀಕಿಂದ ಇಲ್ಲಿ ಜಾತ್ರೆ ಇದೆ ಅದ್ದೂರಿಯಾಗಿ. ಅಂದರೆ ಬೆಂಗಳೂರಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಮದ್ದೂರಮ್ಮನ ಜಾತ್ರೆನೇ. ಏನಪ್ಪ ಅಂತಂದರೆ ವಿಶೇಷ, ಇಲ್ಲಿ ಅತಿ ಎತ್ತರವಾದ ತೇರುಗಳು ಅಂತೀವಿ, ಕುರ್ಜ ಅಂತಾರೆ ಇಲ್ಲಿ, ಅತಿ ಎತ್ತರವಾದ. ಹೋದ ಸರಿ ನೀವು ನೋಡಿರ್ಬೋದು, ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ಕುರ್ಜುಗಳು ಎಲ್ಲ ಬಿದ್ದಿದ್ವು, ಅಂದರೆ ಅವಘಡ ನಡೀತಾ ಇರುತ್ತೆ. 13ನೇ ತಾರೀಕು ಕೂಡ ನೋಡೋಣ ಯಾವ ಥರ ಇರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ, ಅದನ್ನ ನಿಮಗೆಲ್ಲ ತೋರಿಸ್ತೀನಿ. ಈಗೆಲ್ಲ ಸ್ಟಾರ್ಟ್ ಆಗುತ್ತೆ 13ನೇ ತಾರೀಕಿಂದ, ಫುಲ್ಲು ದೊಡ್ಡ ಜಾತ್ರೆ. ಆವಾಗ ಜಂಗುಳಿನೇ ಇರುತ್ತೆ. ಆ ಕುರ್ಜಿಗಳು ನೋಡೋಕ್ಕೆ ಒಂಥರ ಖುಷಿಗಳು, ಆಕಾಶದ ಎತ್ತರಕ್ಕಿರುತ್ತೆ ಆ ಕುರ್ಜಿಗಳು, ಅಂದರೆ ಆ ರಥಗಳು ನೋಡೋಕ್ಕೆ. ಮತ್ತು ಇಲ್ಲಿ ಕುರ್ಜು ರೆಡಿ ಆಗ್ತಿದೆ ನೋಡಿ, ರೆಡಿ ಮಾಡ್ತಾವ್ರೆ ಕುರ್ಜನ್ನ. ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಗೆ ಈ ಕುರ್ಜನ್ನ ರೆಡಿ ಮಾಡ್ತಾವ್ರೆ, ನೋಡ್ಬೋದು. ಇದು ಕೊಡತೆ ಗ್ರಾಮ, ವರ್ತೂರು ಹತ್ರ ಇದೆ ಇವನ ಗ್ರಾಮ. ಉಸ್ಕೂರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಂದ 5-6 ಕಿಲೋಮೀಟ್ರ್ ಆಗುತ್ತೆ ಉಸ್ಕೂರು. ಇಲ್ಲಿಂದ ತಗೊಂಡು ಹೋಗ್ತಾರೆ ಅಲ್ಲಿಗೆ. ಇದೇ ಉಸ್ಕೂರು ರೋಡು. ಈಗ ನೋಡ್ಬೋದು ಉಸ್ಕೂರಿನ ಜಾತ್ರೆ ಸ್ಟಾರ್ಟ್ ಆಗಿದೆ ಕಣ್ರಿ. ನೋಡ್ರಿ ಜಾಯಿಂಟ್ ವೀಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೀವು ಅಲ್ಲಿ ಲೆಫ್ಟಿಗೆ ಕಾರ್ಗಳು ಹೋಗ್ತಿದೆಯಲ್ಲ, ಆ ಕಡೆ ಹೋದ್ರೆ ಎಲ್ಲ ಉಸ್ಕೂರು ಮಧುರಮ್ಮನ ಒಂದು ಟೆಂಪಲ್ ಸಿಗುತ್ತೆ. ಅಲ್ಲಿ ನೋಡೋಕ್ಕೆ ನೋಡಿ ಜಾಯಿಂಟ್ ವೀಲ್ ಎಲ್ಲ ಹಾಕ್ಬಿಟ್ಟಿದೆ. ಆ ಕಡೆ ಹೋಗೋಣ. ಅಂದರೆ ಈ ಕಡೆ ಹಿಂಗೆ ತಿರ್ಸಿದ್ರೆ ಇದು ದೊಡ್ಡನಾಗಮಂಗಲ ರೋಡ್ ಇದು. ಅಲ್ಲಿ ಕೂಡ ಒಂದು ರಥ ತಯಾರು ಮಾಡ್ತಾವ್ರೆ ದೊಡ್ಡನಾಗಮಂಗಲದಲ್ಲಿ.